ನಮಸ್ಕಾರ ಶಾಡೋ ಮೈಕ್ ವೀಕ್ಷಕರಿಗೆ. ಪ್ರತಿ ವಾರದಂತೆ ಈ ವಾರನೂ ಒಂದು ಹಾರರ್ ಸ್ಟೋರಿನ ತೊಗೊಂಡು ಬಂದಿದ್ದೀನಿ ನಿಮಗೋಸ್ಕರ. ಇವತ್ತಿನ ಸ್ಟೋರಿ ಗೌತಮಿಯವ್ರದ್ದು. ಗೌತಮಿ ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಬೆಳೆದು ಬಂದಿರ್ತಾರೆ. ಆದರೆ ಗೌತಮಿ ಈಗ ಬೆಂಗಳೂರಿನ ಒಂದು ದೊಡ್ಡ ಕಂಪ್ನಿಯಲ್ಲಿ ಆರ್ಕಿಟೆಕ್ಟರ್ ಆಗಿ ಕೆಲಸ ಮಾಡ್ತಾರೆ. ಕೈ ತುಂಬ ಸಂಬಳ. ಆದರೆ ತನ್ನ ಬಾಲ್ಯದ ಜೀವನದಲ್ಲಿ ಅವಳು ತುಂಬಾ ಕಷ್ಟಪಟ್ಟಿರ್ತಾಳೆ. ಅದಕ್ಕೋಸ್ಕರ ಅವಳಿಗೆ ಒಂದು ಥಾಟ್ ಬರುತ್ತೆ, ನಾನು ಎಷ್ಟು ಕಷ್ಟಪಟ್ಕೊಂಡು ಬಂದಿದ್ದೀನಿ, ಇವಾಗೆಲ್ಲ ಕೈ ತುಂಬ ಸಂಬಳ ಆಗಿದೆ, ತುಂಬ ಚೆನ್ನಾಗಿ ಸೆಟ್ಲ್ ಆಗಿದ್ದೀನಿ, ಯಾಕೆ ನಾನು ಸುಮಾರು ಶಾಲೆಗಳಿದೆ, ಅಲ್ಲಿ ಎಷ್ಟೋ ಜನ ಮಕ್ಕಳು ಇರ್ತಾರೆ, ಅವ್ರು ಕಲಿಯೋಕೆ ಆಗ್ತಿರಲ್ಲ, ಅವ್ರಿಗೆ ಯಾಕೆ ನಾವೇನಾದರೂ ಸಹಾಯ ಮಾಡಬಾರ್ದು ಅಂತ ಅನಿಸುತ್ತೆ. ಆಗ ಅವಳು ಮತ್ತು ಅವಳ ಫ್ರೆಂಡ್ಸ್ ಸೇರಿಕೊಂಡು ಒಂದು ತಂಡನ ಕಟ್ಕೊತಾರೆ. ಆ ತಂಡದವರು ಎಲ್ಲರೂ ಸೇರಿ ಕರ್ನಾಟಕದಲ್ಲಿರೋ ಎಲ್ಲ ಗೌರ್ಮೆಂಟ್ ಶಾಲೆಗಳನ್ನ ಉಳಿಸೋ ಕಡೆ ಏಮ್ನ ಇಟ್ಕೊಂಡು ಹೋಗ್ತಾರೆ. ಇವ್ರ ಉದ್ದೇಶ ಇರೋದು ಎಲ್ಲ ಸರ್ಕಾರಿ ಶಾಲೆಗಳನ್ನ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡೋಣ, ನಮ್ಮ ಕೈಲಿ ಅದು ಸಹಾಯ ಮಾಡೋಣ ಅಂತ ಅಂದ್ಕೋತಾರೆ. ವೀಕೆಂಡಲ್ಲಿ ಅವರಿಗೆ ಕಂಪ್ನಿ ರಜೆ ಇರೋ ಕಾರಣ ಅದೇ ದಿನ ನಾವು ಎಲ್ಲ ಶಾಲೆಗಳಿಗೆ ಹೋಗಿ ಏನಾದರೂ ಸಹಾಯ ಮಾಡಿಬಿಡೋಣ ಅಂತ ಅಂದ್ಕೋತಾರೆ. ಆಲ್ರೆಡಿ ಆ ಪ್ರೊಸೆಸ್ನ ಸ್ಟಾರ್ಟ್ ಮಾಡಿ ತುಂಬ ದಿನಗಳಾಗಿರುತ್ತೆ. ಅದಾದ ನಂತರ ಗೌತಮಿಗೆ ಒಂದು ಥಾಟ್ ಬರುತ್ತೆ, ಏನಪ್ಪ ಅಂತಂದರೆ, ಯಾಕೆ ನಾನು ಇಷ್ಟು ದಿನ ಆದರೂ ಬೇರೆ ಕಡೆ ಎಲ್ಲ ಶಾಲೆಗಳಿಗೆ ಹೋಗಿದ್ದೀನಿ, ಯಾಕೆ ನಮ್ಮ ಕಲ್ತಿರೋ ಶಾಲೆಗೆ ನಾನು ಹೋಗಿಲ್ಲ ಇನ್ನೂ ಅಂತ ಅನಿಸುತ್ತೆ. ಆದರೆ ಈಗ ಆ ಸ್ಕೂಲ್ ಅವಳು ಯಾವ ಥರ ಬಿಟ್ಟು ಬಂದಿದ್ಲು ಆ ಸ್ಕೂಲ್ನ ಆ ರೀತಿ ಇಲ್ಲ, ಅದು ಬದಲಾಗಿದೆ. ತುಂಬ ಭಾಳ ಬಿದ್ದ ರೀತಿ ಕಾಣಿಸುತ್ತೆ. ಬಟ್ ಸ್ಕೂಲಲ್ಲಿ ಇನ್ನೂ ಚೆನ್ನಾಗಿ ಹುಡುಗರು ಬರ್ತಾರೆ ಮತ್ತು ಚೆನ್ನಾಗಿ ಓದ್ತಾರೆ. ಆ ಸ್ಕೂಲ್ ಇರೋದು ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಬಾರ್ಡ್ರಲ್ಲಿ ಆ ಸ್ಕೂಲ್ ಬರುತ್ತೆ. ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಈಗ ಬೆಳಗಾವಿಗೆ ಹೋಗ್ತಾರೆ. ಗೌತಮಿ ಹುಟ್ಟು ಬೆಳೆದಿರೋ ಊರಾಗಿರೋದ್ರಿಂದ ಅವ್ರ ಅಪ್ಪ ಅಮ್ಮ ಅಲ್ಲೇ ಇರ್ತಾರೆ. ಫಸ್ಟ್ ಅವರು ಅವ್ರ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ತಾರೆ. ಎಲ್ಲರೂ ಫ್ರೆಶ್ ಅಪ್ ಆದ ತಕ್ಷಣ ಅವ್ರ ಅಪ್ಪ ಅಮ್ಮ ಮಾತಾಡಿಸ್ತಾರೆ, ಅವ್ರಿಗೆ ಎಲ್ಲ ಚೆನ್ನಾಗಿದ್ದೀರಾ ಅಂತೆಲ್ಲ ಮಾತಾಡಿಸ್ತಾರೆ. ಆಮೇಲೆ ಅವರಪ್ಪ ಹೇಳ್ತಾರಂತ ಅವ್ರಿಗೆ, ನೀವು ಇವತ್ತು ಆ ಸ್ಕೂಲಿಗೆ ಹೋಗ್ತಾ ಇದ್ನಂತ ಹೇಳಿದ್ರಲ್ಲ, ಸ್ವಲ್ಪ ಅಲ್ಲಿ ಹುಷಾರು, ಇವಾಗ ಯಾಕೋ ಪರಿಸ್ಥಿತಿ ಚೆನ್ನಾಗಿಲ್ಲ, ಬಟ್ ನೀವು ಏನೇ ಮಾಡಿ ಸಾಯಂಕಾಲ ಒಳಗಡೆ ಬಂದುಬಿಡಬೇಕು, ಅಲ್ಲಿ ಇರಬೇಡಿ, ಸ್ವಲ್ಪ ಏನೋ ಜನ ಬೇರೆ ರೀತಿ ಮಾತಾಡ್ತಾ ಇದ್ದಾರೆ, ಬೇಡ ಆಮೇಲೆ ಹೇಳ್ತೀನಿ ನಿಮಗೆ, ಹೋಗಿ ಬೇಗ ಬನ್ನಿ ಅಂತ ಅಷ್ಟೇ ಹೇಳ್ತಾರೆ. ಮನೇಲಿ ಹಿರಿಯರು ಏನಾದರೂ ಹೇಳ್ತಾರೆ, ಈ ರೀತಿ ಹೇಳ್ತಾನೆ ಇರ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಸುಮ್ಮನೆ ಕ್ಯಾಶುವಲ್ ಆಗಿ ತೊಗೊಂಡು, ಸರಿ ಆಯ್ತಪ್ಪ ಬೇಗ ಬರ್ತೀವಿ, ನೈಟ್ ಊಟಕ್ಕೆ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ನೆಕ್ಸ್ಟ್ ಆ ಸ್ಕೂಲಿಗೆ ಹೋಗಿ ಪ್ರಿನ್ಸಿಪಲ್ಗೆ ಮೀಟ್ ಆಗ್ತಾರೆ. ಮೀಟ್ ಆಗಿ, ಸರ್ ನಾವು ಈ ಥರ ಬಂದಿದ್ದೀವಿ, ಈ ಥರ ಸೋಷಲ್ ವರ್ಕ್ ಮಾಡ್ತೀವಿ ಅಂಥೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಗ ಅವರು ಪ್ರಿನ್ಸಿಪಲ್ ಕೂಡ ಸರಿ ಓಕೆ ಮಾಡಿ, ಬಟ್ ಇಲ್ಲೊಂದು ಸ್ವಲ್ಪ ರೂಲ್ಸ್ ಆ್ಯಂಡ್ ರಿಸ್ಟ್ರಿಕ್ಷನ್ ಇದೆ, ಅದನ್ನೆಲ್ಲ ನೋಡ್ಕೊಂಬಿಟ್ಟು ಮಾಡಿಕೊಡಿ, ಪರವಾಗಿಲ್ಲ ಮಾಡಿ, ಎಲ್ಲನೂ ಚೆನ್ನಾಗಿ ಮಾಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೇಳಿ ಕಳಿಸ್ತಾರೆ. ಆಗ ಗೌತಮಿ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲನೂ ಕೆಲಸನ ಶುರು ಮಾಡ್ತಾರೆ. ಆ ಬಿಲ್ಡಿಂಗ್ ಯಾವ ರೀತಿ ಇರುತ್ತಂದರೆ ತುಂಬಾ ಹಳೇದಾಗಿರುತ್ತೆ. ಬಿಲ್ಡಿಂಗ್ ತುಂಬ ಅವಳು ಕಲ್ತಿದ್ದ ಶಾಲೆ ಅಲ್ವ ಅದು, ಅದಕ್ಕೆ ತುಂಬ ಹಳೇದಾಗಿದೆ, ಆಗಿನ ಕಾಲದಿಂದನೂ ಹಾಗೆ ಇದೆ. ಮತ್ತು ಹಂಚುಗಳೆಲ್ಲ ಮುರಿದೋಗಿದೆ. ಅದನ್ನೆಲ್ಲ ಇವ್ರು ನೋಡ್ತಾ ಇದ್ದರು. ಕೆಲವೊಂದು ಟಾಯ್ಲೆಟ್ಗಳೆಲ್ಲ ಚೆನ್ನಾಗಿರೋದಿಲ್ಲ, ಮತ್ತು ವಾಟರ್ನಲ್ಲಿ ಕೂಡ ಚೆನ್ನಾಗಿರಲಿಲ್ಲ, ಫುಲ್ಲೆಲ್ಲ ಪಾಚಿಗಟ್ಟಿರೋ ರೀತಿ ಇತ್ತು. ಅದಕ್ಕೋಸ್ಕರ ಇವಳು ಸರಿ ಏತು ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ನೋಡ್ತಾ ಇರ್ತಾರೆ. ಆಗ ಗೌತಮಿ ಒಂದು ಅಬ್ಸರ್ವ್ ಮಾಡ್ತಾಳೆ, ಎಲ್ಲ ಹುಡುಗರು ಹುಡುಗಿಯರು ಒಂದು ಗ್ರೌಂಡಲ್ಲಿ ಆಟ ಆಡ್ತಾ ಇದ್ದಾರೆ. ಬಟ್ ಒಂದು ಹುಡುಗಿ ಮಾತ್ರ ಆ ಗ್ರೌಂಡಲ್ಲಿಲ್ಲ, ಸಪ್ರೇಟಾಗಿ ಹೋಗಿ ಆಟ ಆಡ್ತಾಳೆ. ಅದು ನಾರ್ಮಲ್ ಜಾಗದಲ್ಲ, ಈಗ ಲೈಕ್ ಕ್ಲಾಸ್ ರೂಮ್ ಮತ್ತು ಕಾಂಪೌಂಡ್ ನಡುವೆ 3 to 4 feet ಇರುತ್ತಲ್ಲ, ಆ ಜಾಗದಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ. ಅದು ಯಾರೂ ಇಲ್ಲ, ಒಬ್ಬಳೇ ಆಟ ಆಡ್ತಾ ಇದ್ದಾಳೆ, ಯಾರ ಜೊತೆನೂ ಮಾತಾಡ್ತಾ ಆಟ ಆಡ್ತಾ ಇದ್ದಾಳೆ. ಗೌತಮಿ ಇವಳು ಆಟ ಆಡೋದಕ್ಕೆ ಅವ್ರಿಗೇನು ಪ್ರಾಬ್ಲಮ್ ಅನಿಸಿಲ್ಲ, ಬಟ್ ಇವಳು ಯಾರ ಜೊತೆನೇ ಕಮ್ಯುನಿಕೇಟ್ ಮಾಡ್ತಾ ಇದ್ಲು. ಅದು ಮುಂದ್ಗಡೆ ಯಾರೋ ಕೂತಿರೋ ರೀತಿ ಇತ್ತು. ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಯಾರೂ ಸಹ ಇಲ್ಲ. ಆ ಹುಡುಗಿ ಮಾತಾಡ್ತಾನೆ ಇದ್ದಾಳೆ ಕಂಟಿನ್ಯೂಸ್ ಆಗಿ. ಆಗ ಸ್ವಲ್ಪ ಡೌಟ್ ಬಂತ ಗೌತಮಿ ಅವಳು ಕೇಳ್ತಾಳೆ, ಪುಟ್ಟ ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾಳೆ. ಆಗ ಆ ಹುಡುಗಿ ಹೇಳ್ತಾಳೆ, ನಾನು ಅಕ್ಕನ ಜೊತೆ ಆಟ ಆಡ್ತಾ ಇದ್ದೀನಿ ಅಂತ ಕೈ ಮಾಡಿ ತೋರಿಸ್ತಾಳೆ. ಆಗ ಗೌತಮಿಗೆ ಇನ್ನೂ ಶಾಕ್ ಆಗುತ್ತೆ. ಅಲ್ಲಿ ನೋಡಿದ್ರೆ ಯಾರೂ ಇಲ್ಲ, ಇವ್ರು ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ದಾಳೆ ಅಂತ ಸ್ವಲ್ಪ ಡೌಟ್ ಬರುತ್ತೆ. ಆಗ ನೆಕ್ಸ್ಟ್ ಏನೋ ಮಾತಾಡೋಕ್ಕಂತ ಹೋಗ್ತಾಳೆ ಆ ಹುಡುಗಿ ಹತ್ರ. ಆಗ ಆ ಹುಡುಗಿ ಅಲ್ಲಿಂದ ಓಡಿ ಹೋಗ್ತಾಳೆ. ನಿಂತ್ಕೊಂಡು ಕರಿತಾ ಇದ್ದೀನಲ್ಲೋ ಬಾಗಿಲಿ ಅಂತ ಕರೀತಾರೆ. ಆಗ ಆ ಹುಡುಗಿ ಒಂದು ಮಾತು ಹೇಳ್ತಾಳೆ, ಅದನ್ನು ಕೇಳಂತೂ ಇನ್ನೂ ಶಾಕ್ ಆಗುತ್ತೆ. ಏನಪ್ಪ ಅಂತಂದರೆ, ಅಕ್ಕ ಕ್ಲಾಸ್ ರೂಮಲ್ಲಿ ಆಟ ಆಡೋಣ ಅಂತ ಕರಿತಾಳೆ, ಅದಕ್ಕೆ ಹೋಗ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾಳೆ. ಆಗ ಗೌತಮಿ ಅವಳನ್ನೇ ನೋಡ್ತಾ ಸುಮ್ಮನೆ ಸ್ಟ್ಯಾಚು ರೀತಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ, ಏನು ನಡೀತಾ ಇದೆ ಇಲ್ಲ ಅಂತ ಹೇಳ್ಬಿಟ್ಟು. ಆಗ ಅವಳ ಫ್ರೆಂಡ್ ರಾಹುಲ್ ಅಲ್ಲೇ ಇರ್ತಾನೆ. ಅವಳನ್ನ ಕರಿತಾನೆ, ಗೌತಮಿ ಇಲ್ಲೇ ನಿಂತ್ಕೊಂಡಿದ್ಯಾ, ಬಾಲಿ ಕೆಲಸ ಇದೆ, ತುಂಬ ಇದೆ, ಮಾಡೋಣ ಅಂತ ಹೇಳ್ಬಿಟ್ಟು ಕರಿತಾನೆ. ಆಗ ಗೌತಮಿ ಸರಿ ಬಿಡು ಆಯಿತು, ಏನೋ ಚಿಕ್ಕ ಹುಡುಗಳು ಮೆಂಟಲ್ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದೇನೋ ಅವಳಿಗೆ ಅಂತ ಹೇಳ್ಬಿಟ್ಟು ಅವಳು ಕೆಲಸ ಮಾಡೋಕ್ಕಂತ ಹೋಗ್ತಾಳೆ. ಈಗ ಗೌತಮಿ ಮತ್ತು ಅವಳ ಫ್ರೆಂಡ್ಸ್ ಎಲ್ಲರೂ ಸೇರಿ ರಿಪೇರಿ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ. ರಿಪೇರಿ ಕೆಲಸ ಎಲ್ಲ ಮುಗಿಸಿ ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ.
ಆಗ ಗೌತಮಿ ಸ್ಕೂಲೆಲ್ಲ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ತಾ ಇರಬೇಕಾದ್ರೆ ಎಲ್ಲ ಕ್ಲಾಸ್ ರೂಮ್ನ ಡೋರ್ಗಳು ಓಪನ್ ಆಗಿದೆ. ಬಟ್ ಒಂದು ಡೋರ್ ಮಾತ್ರ ಲಾಕ್ ಆಗಿದೆ. ಅದು ಯಂತ್ರ ಮಂತ್ರ ತಂತ್ರಗಳಿಂದ ಕೂಡಿರೋಂಥ ತಾಯಿತಗಳನ್ನ ಅದಕ್ಕೆ ಕಟ್ಟಿದ್ದಾರೆ ಮತ್ತು ಕುಂಕುಮ ಎಲ್ಲ ಹಚ್ಚಿದ್ದಾರೆ. ಆ ರೀತಿಯ ಬಾಗಿಲಾಗಿರುತ್ತೆ. ಅವಳಿಗೆ ಇದನ್ನೆಲ್ಲ ನೋಡಿದಾಗ ಈಗಿನ ಜನ ಇನ್ನೂ ಇದನ್ನೆಲ್ಲ ನಂಬ್ತಾರ ಅಂತ ಹೇಳ್ಬಿಟ್ಟು ತಲೆಯಲ್ಲಿ ಬರುತ್ತೆ. ಆಗ ಇದೆಲ್ಲ ನಾವು ತೆಗಿಬೇಕು, ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಮಕ್ಕಳು ಹೇಗೆ ಪಾಠ ಕಲಿತಾರೆ, ಇಲ್ಲಿ ಇಂಥ ಮೂಢನಂಬಿಕೆಯಲ್ಲೇ ಬೆಳೆದು ಬಿಡ್ತಾರೆ ಜನ ಅಂತ ಹೇಳ್ಬಿಟ್ಟು ಆ ತಾಯಿತನೆಲ್ಲ ಬಿಸ್ತಾಳೆ, ಆ ಕುಂಕುಮ ಎಲ್ಲ ಒರೆಸ್ಬಿಟ್ಟು ಇನ್ನೇನು ಬಾಗಿಲು ತೆಗಿಬೇಕು. ಅಷ್ಟರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬಂದು ಅವಳ ಕೈನ ಎಡಿತಾನೆ. ಆ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ, ಮೇಡಮ್ ಇಲ್ಲಿ ಯಾರು ನಿಮ್ಗೆ ಬರೋಕ್ಕೆ ಬಿಟ್ಟಿದ್ದಿಲ್ಲ, ಎಲ್ಲ ಪರ್ಮಿಷನ್ ಬೇಕು, ನೀವು ಈ ಥರ ಬರೋಕ್ಕಾಗಲ್ಲ, ಇಲ್ಲಿ ನಿಮ್ಗೆ ಯಾರು ಬಿಟ್ಟಿದ್ದಿಲ್ಲ, ಹಿಂಗೆಲ್ಲ ಓಪನ್ ಮಾಡಲ್ಲ ಬಾಗಿಲಂತ ಧಮ್ಕಿ ಹಾಕ್ತಾನೆ. ಆಗ ಗೌತಮಿ ಹೇಳ್ತಾಳೆ, ನಾವು ಇದಕ್ಕೆಲ್ಲ ಪರ್ಮಿಷನ್ ತೊಗೊಂಡಿದ್ದೀವಪ್ಪ, ಪ್ರಿನ್ಸಿಪಲ್ ಹತ್ರ ಬೇಕಾ, ಪ್ರಿನ್ಸಿಪಲ್ ಹತ್ರ ಮಾತಾಡು, ನಾವೇನು ಎಲ್ಲ ಪರ್ಮಿಷನ್ ತೊಗೊಂಡೇ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರೆ. ಆದರೆ ಸೆಕ್ಯೂರಿಟಿ ಗಾರ್ಡ್ ಹೇಳ್ತಾನೆ, ಮೇಡಮ್ ನೀವು ಪರ್ಮಿಷನ್ ತೊಗೊಂಡಿರ್ಬೋದು, ಬಟ್ ಇದಕ್ಕೆಲ್ಲ ಪರ್ಮಿಷನ್ ಇಲ್ಲ, ನಿಮ್ಗೆ ಯಾರು ಹಿಡಿದು ಬಾಗಿಲು ತೆಗೋಕ್ಕೆ, ಇದೆಲ್ಲ ಬರೋಕ್ಕೆ ಹೋಗ್ಬೇಡಿ, ಆ ಕಡೆ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸಿ ಆ ಬಾಗಿಲನ್ನು ಮತ್ತೆ ಗಟ್ಟಿಯಾಗಿ ಹಾಕ್ಬಿಟ್ಟು ಅವನು ಹೊರಟೋಗ್ತಾನೆ. ಆಗ ಗೌತಮಿಗೆ ಮತ್ತೆ ತಲೆಯಲ್ಲಿ ಕೊರಿತಾನೆ ಇರುತ್ತೆ, ಬೆಳಗ್ಗೆ ಆ ಹುಡುಗಿ ಆ ರೀತಿ ಆಡ್ತಿರೋದು, ಬಟ್ ಈ ರೂಮಲ್ಲಿ ಈ ಥರ ತಂತ್ರ ಮಂತ್ರಗಳಿಂದ ಕೂಡ ತಾಯ್ತನ ಕಟ್ಟಿರೋದು, ಇದನ್ನೆಲ್ಲ ನೋಡಿ ಅವಳಿಗೆ ವಿಚಿತ್ರ ಅನಿಸುತ್ತೆ. ಏನಪ್ಪ ಇದು, ಈ ಊರಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ವಲ್ಲ ಅಂತ ಅಂದ್ಕೋತಾಳೆ. ಆಗ ಅಷ್ಟರಲ್ಲಿ ಪ್ರಿನ್ಸಿಪಲ್ ಬರ್ತಾರೆ. ಅಲ್ಲಿಗೆ ಪ್ರಿನ್ಸಿಪಲ್ ಬರ್ತಾರೆ. ಸರ್ ಇದೇನು ಬಾಗಿಲು ಓಪನ್ ಮಾಡೋಕ್ಕೆ ಬಿಡುತ್ತಿಲ್ಲ, ಇದನ್ನು ಇಲ್ಲಿ ಜನ ಕೂತ್ಕೋಬೋದು ತಾನೆ, ಹುಡುಗರು ಕಲಿಬೋದಲ್ಲ ಪಾಠ ಅಂತ ಹೇಳ್ತಾರೆ. ಆಗ ಪ್ರಿನ್ಸಿಪಲ್, ಮೇಡಮ್ ನೀವು ಬಂದಿದ್ದೀರಾ, ಇದನ್ನೆಲ್ಲ ಕೆಲಸ ಮಾಡಿ, ಬೇಡ ಅಂತ ಇಲ್ಲ, ಬಟ್ ಇಲ್ಲಿ ಕೆಲವೊಂದು ಇಷ್ಟು ವಿಚಾರಗಳಿದ್ದಾವೆ, ಅದನ್ನೆಲ್ಲ ಹೇಳೋಕ್ಕಾಗಲ್ಲ, ಅದಕ್ಕೋಸ್ಕರ ನೀವು ಅದೇನಿದೆ ಕೆಲಸ ನೀವು ಮಾಡಿ, ಬಟ್ ಇಲ್ಲಿ ಸಾಯಂಕಾಲ 6 ಗಂಟೆ ಮೇಲೆ ಇರೋಕ್ಕೆ ಹೋಗಬೇಡಿ, ಇವತ್ತು ಸ್ಯಾಟರ್ಡೆ, ನಾನು ಬೇಗ ಹೋಗಬೇಕು, ಹೊರಟೋಗ್ಬಿಡ್ತೀನಿ, ನಾಳೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಅವರು ಹೊರಟೋಗ್ತಾರೆ. ಸರಿ ಅಂತ ಗೌತಮಿನೂ ಕೂಡ ಅವ್ರ ತಂಡದನ್ನ ಕರ್ಕೊಂಡು ವಾಪಸ್ ಅವ್ರ ಮನೆಗೆ ಹೋಗ್ತಾಳೆ. ನೈಟ್ ಅಡುಗೆ ಎಲ್ಲ ಮಾಡಿರ್ತಾರೆ, ಅವ್ರ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಊಟ ಮಾಡ್ತಾರೆ. ಊಟ ಮಾಡಿ ಸಂಡೇನೂ ಬಂದು ಕೆಲಸ ಮಾಡ್ತಾರೆ ಮತ್ತು. ಬಟ್ ಗೌತಮಿ ಆ ರೂಮ್ ಕಡೆ ಹೋಗಲ್ಲ ಅವತ್ತು, ಯಾಕಂದರೆ ಪ್ರಿನ್ಸಿಪಲ್ ಹೇಳ್ತಾರೆ ಆಲ್ರೆಡಿ ಸಂಡೇ ಇರೋದ್ರಿಂದ ಯಾವುದೋ ಮಕ್ಕಳು ಕೂಡ ಇರಲ್ಲ, ಅಲ್ಲಿ ಕೆಲಸನ ಮಾಡ್ತಾರೆ. ಬಟ್ ಇನ್ನೂ ಕೆಲಸ ಪೆಂಡಿಂಗ್ ಉಳಿಯುತ್ತೆ ಅವಳಿಗೆ. ಇದು ನಾ ಕಲ್ತಿರೋ ಶಾಲೆ, ಈ ರೀತಿ ಅರ್ಧಂಬರ್ಧ ಕೆಲಸ ಮಾಡೋದ್ರೆ ನನಗೂ ಸರಿ ಅನಿಸಲ್ಲ ಅಂಥೇಳಿ, ಸರಿ ನಾವು ಮಂಡೇನೂ ಕೆಲಸ ಮಾಡೋಣ, ಎಲ್ಲರಿಗೂ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊತಾಳೆ. ಸರಿ ಅಂತ ಎಲ್ಲರೂ ಓಕೆ ಅಂತ ಹೇಳ್ತಾರೆ. ಬಟ್ ಮಂಡೇ ಇವರು ಸ್ವಲ್ಪ ಲೇಟಾಗಿ ಬರ್ತಾರೆ ಸ್ಕೂಲ್ಗೆ, ಗೌತಮಿ ಮತ್ತು ಅವ್ರ ತಂಡದವರು. ಅಷ್ಟರಲ್ಲಿ ಸ್ಕೂಲಲ್ಲಿ ತುಂಬ ವಿಚಿತ್ರವಾದ ಘಟನೆಗಳು ನಡೆಯೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಬೆಳಗ್ಗೆ ಬಂದಂಥ ಮಕ್ಕಳು ವಿಚಿತ್ರವಾಗಿ ವರ್ತಿಸೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಲ್ಲಿರೋ ಎಲ್ಲ ಮಕ್ಕಳು ಕೂಡ ಒಬ್ಬೊಬ್ಬರೇ ಮಾತಾಡ್ಕೊಳ್ಳೋದು, ವಿಚಿತ್ರವಾಗಿ ವರ್ತಿಸೋದು, ನೆಲಕ್ಕೆ ಬಿದ್ದು ಉರುಳಾಡೋದು, ಸುಮಾರು ರೀತಿ ವಿಚಿತ್ರವಾದ ಘಟನೆಗಳು ನಡೀತಾನೆ ಇರ್ತವೆ. ಕೆಲವೊಂದು ಜನ ಹುಡುಗರು ಬಾತ್ರೂಮಲ್ಲಿ ಹೋಗಿ ಕೂತ್ಕೊಂಡಿರ್ತಾರೆ, ಕೆಲವೊಂದು ಜನ ಹುಡುಗರು ಊಟ ಮಾಡದೆ ಊಟನ ಕಾಲಿಂದ ಒದಿತಾ ಇದ್ದಾರೆ. ಆ ರೀತಿ ಘಟನೆಗಳು ಎಲ್ಲ ಹುಡುಗರು ಅದೇ ರೀತಿ ವರ್ತಿಸ್ತಾ ಇರ್ತಾರೆ. ಅಲ್ಲಿದ್ದಂಥ ಎಲ್ಲ ಪ್ರಿನ್ಸಿಪಲ್ ಆಗಲಿ ಯಾರೇ ಆಗಲಿ ಅದನ್ನೆಲ್ಲ ನೋಡಿ ವಿಚಿತ್ರವಾಗಿ ಮೌನವಾಗಿ ನಿಂತ್ಕೊಂಡಿರ್ತಾರೆ ಅಷ್ಟೇ. ಅವ್ರ ಕೈಲಿ ಏನೂ ಮಾಡೋಕ್ಕಾಗ್ತಾನೇ ಇರೋಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಯಾವ ಮಕ್ಕಳು ಸಹ ಸುಮ್ಮನೆ ಆಗ್ತಾನೇ ಇರೋದಿಲ್ಲ. ಅಷ್ಟೊತ್ತಿಗೆ ಗೌತಮಿ ಕೂಡ ಅಲ್ಲಿಗೆ ಬರ್ತಾಳೆ. ಸರ್ ಏನಾಯಿತು, ಈ ರೀತಿ ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ಪ್ರಿನ್ಸಿಪಲ್, ಗೊತ್ತಿಲ್ಲಮ್ಮ, ಯಾಕೆ ಈ ಥರ ಆಗ್ತಿದೆ ಅಂತ ನನಗೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಗ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬರ್ತಾನೆ. ಸರ್ ಇದೆಲ್ಲ ಆಗ್ತಿರೋದು ಏನಕ್ಕಂತ ನಂಗೆ ಗೊತ್ತು, ಆ ಬಾಗಿಲನ್ನ ಓಪನ್ ಮಾಡಿಬಿಡಿ ಅಂತ ಹೇಳಿದ್ರು, ಇವ್ರು ಓಪನ್ ಮಾಡಿದರು, ಅದಕ್ಕೋಸ್ಕರನೇ ಈ ರೀತಿ ಆಗ್ತಿದೆ ಅಂತ ಹೇಳ್ಬಿಟ್ಟು. ಆಗ ಗೌತಮಿಗೆ ತುಂಬಾ ಸಿಟ್ಟು ಬರುತ್ತೆ. ಯಾಕೆ ಯಾರು ಏನೂ ಹೇಳ್ತಾನೆ ಇಲ್ಲ, ನಾನು ಬಂದಾಗಿಂದ ಆ ರೂಮಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಮುಚ್ಚಿಡ್ತಾ ಇದ್ದಾರಾ, ಏನಾಗಿದೆ ಅಂತ ನಾನು ಕರೆಕ್ಟಾಗಿ ಹೇಳಿ, ನಾನು ಅದನ್ನು ಸೊಲ್ಯೂಷನ್ ಕೊಡ್ತೀನಿ, ನೀವೇ ಮಾತಾಡ್ಕೊಂಡ್ರೆ ಇಲ್ಲಿ ಹುಡುಗರು ಬದುಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ, ಅವ್ರು ನೋಡಿ ಅವ್ರು ಹೆಂಗಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಪ್ರಿನ್ಸಿಪಲ್ ಹೇಳ್ತಾರೆ, ಇಲ್ಲಮ್ಮ ಇಲ್ಲಿ ಏನಾಗಿದೆ ಅಂತ ಕರೆಕ್ಟಾಗಿ ನಮಗೂ ಗೊತ್ತಿಲ್ಲ, ಬಟ್ ಇಲ್ಲೇನೋ ಆಗಿದೆ ಅಂತ ಮಾತ್ರ ಹೇಳಿದ್ದಾರೆ, ಅದಕ್ಕೋಸ್ಕರ ಬಾಗಿಲನ್ನ ಓಪನ್ ಮಾಡಿಬಿಡಿ ಅಂತ ಮಾತ್ರ ಹೇಳಿದ್ದಾರೆ. ಇದಕ್ಕೆಲ್ಲ ಗೊತ್ತಿರೋದು ಒಬ್ಬರಿಗೆ ಮೌಲ್ವಿ ಇದ್ದಾರೆ ನಮ್ಮೂರಲ್ಲಿ, ಅವ್ರಿಗೆ ಮಾತ್ರ ಗೊತ್ತಿದೆ, ಯಾಕಂದರೆ ಅವ್ರ ತಂದೆಯೇ ಇದನ್ನೆಲ್ಲ ಭದ್ರವಾಗಿ ಬೀಗ ಹಾಕ್ಸಿದ್ದು, ಅದಕ್ಕೋಸ್ಕರ ಅವ್ರ ಹತ್ರನೇ ಹೋಗೋಣ, ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಗೌತಮಿ, ಆ ಸೆಕ್ಯೂರಿಟಿ ಗಾರ್ಡ್ ಮತ್ತು ಪ್ರಿನ್ಸಿಪಲ್ ಎಲ್ಲರೂ ಸಹಿತ ಆ ಮೌಲ್ವಿ ಮನೆಗೆ ಹೋಗ್ಬಿಟ್ಟು ಈ ರೀತಿ ಆಗಿದೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಗ ಆ ಮೌಲ್ವಿ ಕೂಡ ಹೇಳ್ತಾರೆ, ಇಲ್ಲ ನಂಗೆ ಗೊತ್ತು, ನಾನು ಚಿಕ್ಕವನಿದ್ದಾಗ ನಮ್ಮ ತಂದೆ ಅಲ್ಲಿ ಕರ್ಕೊಂಡು ಹೋಗಿದ್ರು, ಅಲ್ಲೇನಾಗಿದೆ ಅಂತ ನಂಗೆ ಗೊತ್ತು, ಬಟ್ ನೀವು ಯಾರೂ ಭಯ ಪಡಬೇಡಿ, ಅಲ್ಲೇನಾಗಿಲ್ಲ, ಅಲ್ಲಿ ಮುಂಚೆ ಒಂದು ಹುಡುಗಿ ಸತ್ತೋಗಿದ್ದಾಳೆ ಆ ರೂಮಲ್ಲಿ, ಅದಕ್ಕೋಸ್ಕರ
ಆ ಆತ್ಮ ಇನ್ನೂ ಅಲ್ಲೇ ಸುತ್ತಾಡ್ತಾ ಇದೆ. ಇದು ನನ್ನ ಸ್ಕೂಲು, ನನ್ನ ಫ್ರೆಂಡ್ಸು ಅಂತ ಹೇಳ್ಬಿಟ್ಟು ಅಲ್ಲೇ ಇದೆ. ಅದಕ್ಕೋಸ್ಕರನೇ ಈ ರೀತಿ ಎಲ್ಲ ಆಗ್ತಿದೆ ಅಂತೇಳಿ ಹೇಳ್ತಾರೆ. ಆಗ ಆ ಮೌಲ್ವಿ ಕೂಡ ಅವ್ರ ಜೊತೆನೇ ಆ ಸ್ಕೂಲ್ಗೆ ಹೋಗ್ತಾರೆ. ಅವ್ರು ಹೋಗ್ತಿದ್ದಂತೆ ಆ ಕತ್ತಿರೋ ರೂಮ್ ಇದೆಯಲ್ಲ, ಮಾಟ ಮಂತ್ರ ಮಾಡಿಸಿರೋ ರೂಮ್, ಅದು ಜೋರಾಗಿ ಬಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಒಳಗಡೆಯಿಂದ ಯಾರೋ ಬಾಗಿಲ ಜೋರಾಗಿ ಬಡಿತಾ ಇದ್ದಾರೆ ಅಂತ ಕೇಳಿಸುತ್ತಲ್ಲ ಶಬ್ದ, ಆ ರೀತಿಯ ಶಬ್ದ ಕೇಳಿಸ್ತಾ ಇದೆ ಅವರಿಗೆ. ಆಗ ಅದನ್ನೆಲ್ಲ ನೋಡಿ ಎಲ್ಲರೂ ಒಂದು ರೀತಿ ಶಾಂತರಾಗ್ಬಿಡ್ತಾರೆ. ಏನಪ್ಪ ಇದು ನಿಜವಾಗ್ಲೂ ನಡೀತಾ ಇದೆ ಅಂತ ಗೌತಮ್ ಅಂಕು ಶಾಕ್. ಬೆಂಗಳೂರಲ್ಲಿ ಇದ್ದಂಥ ಹುಡುಗಿಗೆ ಈ ರೀತಿ ನೋಡಿದರೆ ಆಬ್ವಿಯಸ್ಲಿ ಶಾಕ್ ಆಗೇ ಆಗುತ್ತೆ. ಆಗ ಮೌಲ್ವಿ ಸುಮಾರು ಮಂತ್ರಗಳನ್ನ ಹೇಳಿ ಅದನ್ನು ಸ್ವಲ್ಪ ಶಾಂತವಾಗಿ ಮಾಡ್ತಾರೆ. ಆಗ ಮೌಲ್ವಿ ಅಲ್ಲಿಂದ ಒಳಗಡೆ ಹೋಗಿ ಮಾಟ ಮಂತ್ರದ ತಂತ್ರದ ಪ್ರಯೋಗ ಮಾಡಿ ಆ ಶಕ್ತಿನ ಶಾಂತವಾಗಿ ಗೊಳಿಸ್ತಾರೆ. ಮತ್ತೆ ಹೊರಗಡೆ ಬಂದು ಆ ಬಾಗಿಲನ್ನ ಭದ್ರವಾಗಿ ಹಾಕಿ ಮತ್ತೆ ಆ ಯಂತ್ರ ಮಂತ್ರ ತಂತ್ರಗಳನ್ನ ಕಟ್ತಾರೆ. ಕಟ್ಟಿದ ಮೇಲೆ ಆ ಯಾವುದೇ ಶಬ್ದ ಬರಲ್ಲ, ಮತ್ತು ಆ ಸ್ಕೂಲ್ ಮೊದಲಿನ ರೀತಿಯೇ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಆಗ ಗೌತಮಿ ಇದನ್ನು ನೋಡಿದ ಮೇಲೆ ಹೌದಾ, ಈಗೂ ಈ ರೀತಿಯ ಘಟನೆಗಳು ನಡೀತಾ ಇದ್ದಾವಲ್ಲ ಅಂತ ನಂಗೆ ನಂಬೋಕ್ಕೇ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಮೇಲೆ ಅವಳು ಮನೆಗೆ ಹೋಗಿ ಹೇಳ್ತಾಳೆ, ಹೌದಪ್ಪ ನೀವು ಹೇಳಿದ ನಿಜ, ನನ್ನ ಇವತ್ತು ಅಲ್ಲಿ ಇರಬಾರ್ದಿತ್ತು, ನಾನು ಬರಬೇಕಿತ್ತು. ಆ್ಯಕ್ಚುಲಿ ದೊಡ್ಡವ್ರು ಹೇಳಿದ ಮಾತನ್ನ ಕೇಳಬೇಕಿತ್ತು ನಾನು. ದೊಡ್ಡವ್ರು ಹೇಳಿದ್ದಾರೆ ಅಂತಂದರೆ ಅದರಿಂದ ಏನೋ ಒಂದು ಕಾರಣ ಇರುತ್ತೆ, ಅದು ನಾವು ಓಪನ್ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ಅದೇ ರೀತಿ ಘಟನೆಗಳಾಗಿದೆ, ಓಪನ್ ಮಾಡಿದ್ದಾರೆ, ಅಲ್ಲಿ ಆ ರೀತಿಯ ಘಟನೆ ನಡೆದಿದೆ. ಅದಕ್ಕೋಸ್ಕರ ನೀವು ಯಾವುದೇ ಒಂದು ಹೆಜ್ಜೆ ಇಡಬೇಕಾದ್ರೆ ಯಾರಾದರೂ ಬೇಡ ಅಂತಂದರೆ ಅದನ್ನ ಏನಕ್ಕಂತ ಕೇಳ್ಬಿಟ್ಟು ತಿಳ್ಕೊಂಡು ಮಾಡಿ. ಇಲ್ಲ ಅಂತಂದರೆ ಈ ರೀತಿಯ ಘಟನೆಗಳು ಉದ್ಭವ ಆಗ್ತವೆ. ಅದರಿಂದ ಸಫರ್ ಆಗೋದು ನೀವು ಅಥವಾ ನಿಮ್ಮ ಸುತ್ತಮುತ್ತ ಇದ್ದಂತಹ ಜನಗಳು ಸಫರ್ ಆಗ್ತಾರೆ. ಅದಕ್ಕೋಸ್ಕರ ಇಷ್ಟು ಹೇಳ್ತಾ ಈ ಕಥೆನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಒಳ್ಳೆ ಕಂಟೆಂಟ್ಗಳನ್ನ ನೆಕ್ಸ್ಟ್ ವೀಕಲ್ಲಿ ಮತ್ತೆ ಹೊಸ ಕಥೆಯೊಂದಿಗೆ ಬರ್ತೀನಿ. ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬಾಯ್, ಶುಭರಾತ್ರಿ.